ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ಕಸ್ ಅಂದಾಕ್ಷಣ ಮೊದಲು ನಮ್ಮ ಮನಸ್ಸಿಗೆ ಬರೋದು ರೋಮಾಂಚಕಕಾರಿಯಾಗಿರ್ತಕ್ಕಂತಹ ದೃಶ್ಯಗಳು. ಮೃತ್ಯುಕೂಪದ ಬಾವಿ ಅಥವಾ ಮರಣದ ಬಾವಿ. ಇಲ್ಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಬೈಕ್ ಮತ್ತು ಕಾರ್ಗಳ ಸ್ಟಂಟ್ಗಳನ್ನು ಮಾಡುವಂತಹ ಕಲಾವಿದರು. ಇವರ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ನಾವು ಇವತ್ತಿನ ವಿಷಯದಲ್ಲಿ ನೋಡ್ತಾ ಹೋಗೋಣ. ಈ ಕಾರ್ ಮತ್ತು ಬೈಕ್ಗಳ ಸ್ಟಂಟ್ ಇದು ಬರೀ ಮನೋರಂಜನೆ ಅಲ್ಲ, ಪ್ರತಿದಿನದ ಕಠಿಣ ತರಬೇತಿ ಮತ್ತು ಅಭ್ಯಾಸದ ಫಲವೇ ಈ ಸ್ಟಂಟ್. ಗೋಳಾಕಾರದ ಈ ಮೃತ್ಯುಕೂಪದಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಪ್ರತಿ ಸಣ್ಣ ತಪ್ಪು ಕೂಡ ಒಂದು ದೊಡ್ಡ ಅಪಾಯಕ್ಕೆ ಕಾರಣವಾಗುವಂತಹ ಸರ್ಕಸ್ ಅದು. ಆದರೂ ಕೂಡ ಅವರು ಎಷ್ಟು ಧೈರ್ಯದಿಂದ ಕೆಲಸ ಮಾಡ್ತಾರೆ. ಇವರ ಜೀವನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಕ್ತಾನೇ ಇರುತ್ತೆ. ಒಂದು ತಿಂಗಳು ಒಂದು ಸಿಟಿ ಆದ್ರೆ ಮತ್ತೊಂದು ತಿಂಗಳಲ್ಲಿ ಮತ್ತೊಂದು ಸಿಟಿ. ಸರ್ಕಸ್ನಲ್ಲಿ ಹಾಕಿರ್ತಕ್ಕಂತಹ ಟೆಂಟ್ಗಳೇನಿದಾವೆ ಅದೇ ಅವರ ಮನೆಗಳಾಗಿರ್ತವೆ. ತಮ್ಮ ಕುಟುಂಬವನ್ನು ಸಹ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥದ್ದು ಇವರು ರೂಢಿಸ್ಕೊಂಡಿರ್ತಾರೆ. ನಿರಂತರವಾದ ಪಯಣ, ಕುಟುಂಬ ಮತ್ತು ಮಕ್ಕಳ ಶಿಕ್ಷಣದ ಮೇಲೆ ಆಗುವಂತಹ ಪರಿಣಾಮಗಳು ಇವೆಲ್ಲವೂ ಸಹ ಅವರಿಗೆ ಕಷ್ಟಕರವಾದ ಜೀವನವನ್ನ ರೂಢಿಸಿಕೊಳ್ಳುವಂತೆ ಮಾಡಿರುತ್ತೆ. ಅವರ ಮಕ್ಕಳು ಸರ್ಕಸ್ ಆವರಣದಲ್ಲೇ ಬೆಳೆಯೋದು, ಶಾಲೆಗೆ ಹೋಗಲು ಸಾಧ್ಯವಾಗದೇ ಇರುವುದು ಅವರಿಗೆ ಸಾಮಾನ್ಯವಾಗಿಬಿಟ್ಟಿರುತ್ತೆ. ಟೆಂಟ್ ಹಾಕುವುದು, ಸಾಮಾನುಗಳನ್ನು ಸಾಗಿಸುವುದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣವನ್ನ ಬೆಳೆಸುವುದು ಮತ್ತು ಸಣ್ಣ ಸಣ್ಣವಾದ ಜಾಗಗಳಲ್ಲಿ ಜೀವನವನ್ನ ಮಾಡುವುದು, ಇದು ಅವರು ಜೀವನವನ್ನು ನಡೆಸುವಂತಹ ಶೈಲಿಯಾಗಿರುತ್ತೆ. ಹೆಚ್ಚಿನ ಅಪಾಯವನ್ನು ಎದುರಿಸಿದ್ರೂ ಸಹ ಅವರ ಗಳಿಕೆ ಸ್ಥಿರವಾಗಿರುವುದಿಲ್ಲ. ಅಂದ್ರೆ ನಾವೇನು ಸ್ಯಾಲ್ರಿನ ತಗೊಂತೀವಿ ಅಂದ್ರೆ ನಮಗೆ ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ಡ್ ಆಗಿರುತ್ತೆ. ಬಟ್ ಅವರ ಜೀವನದಲ್ಲಿ ಹಾಗಾಗಿರುವುದಿಲ್ಲ. ಅವರ ಪ್ರತಿ ಪ್ರದರ್ಶನವು ಪ್ರೇಕ್ಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು. ಕೆಲವೊಮ್ಮೆ ಹೆಚ್ಚು ಅಪಾಯವಿರುವಂತಹ ಸ್ಟಂಟ್ಗಳನ್ನು ಮಾಡಿದರೂ ಸಹ ಅವರ ಆದಾಯ ಅತಿ ಕಡಿಮೆ ಆಗಿರುತ್ತೆ. ನಮ್ಮ ಹಾಗೆ ಅವರಿಗೆ ಹೆಲ್ತ್ ಇನ್ಸೂರೆನ್ಸ್ ಆಗಲಿ, ಅಂದರೆ ವೈದ್ಯಕೀಯ ವಿಮೆ ಅಥವಾ ಪೆನ್ಷನ್ ಆಗಲಿ, ಅಥವಾ ಅಂದರೆ ನಿವೃತ್ತಿ ಯೋಜನೆಗಳಂತಹ ಸಾಮಾಜಿಕ ಭದ್ರತೆಗಳು ಅವರಿಗೆ ಇರುವುದಿಲ್ಲ. ಆದರೂ ಸಹ ಅವರು ಕೇವಲ ಜನರ ಚಪ್ಪಾಳೆಗಾಗಿ ಅವರು ಸ್ಟಂಟ್ಗಳನ್ನು ಮಾಡ್ತಾರೆ. ಅದೇ ಅವರಿಗೆ ಸಿಗುವಂತಹ ದೊಡ್ಡ ಪ್ರತಿಫಲ. ಪ್ರತಿ ರೈಡ್ ಅವರಿಗೆ ಬರೀ ಕೆಲಸ ಆಗಿರೋದಿಲ್ಲ, ಅದೊಂಥರ ಅವರಿಗೆ ಪ್ಯಾಷನ್. ಅಷ್ಟು ಸ್ಪೀಡಾಗಿ ಬೈಕ್ ಮತ್ತೆ ಕಾರನ್ನ ಸ್ಟೆಂಟ್ ಮಾಡುವುದೇ ಅವರಿಗೆ ಸಿಗುವಂತಹ ಖುಷಿ. ಪ್ರೇಕ್ಷಕರನ್ನ ಅಚ್ಚರಿಗೊಳಿಸೋದು, ಅವರಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಸ್ಟೆಂಟ್ ಮಾಡೋದು, ಇದಕ್ಕಾಗಿ ಅವರು ಪ್ರತಿದಿನ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಅಷ್ಟು ಸವಾಲುಗಳನ್ನ ಎದುರಿಸಿ ಅವರು ಬರಬೇಕಾಗುತ್ತೆ. ಪ್ರದರ್ಶನದ ಹೊರತಾಗಿಯೂ ಸಹ ಅವರು ತಮ್ಮ ಬೈಕ್ಗಳು ಮತ್ತು ಕಾರುಗಳನ್ನು ಅವರೇ ಸರಿಪಡಿಸ್ಕೋಬೇಕು ಮತ್ತು ಅವರು ಟೆಂಟ್ಗಳನ್ನು ಹಾಕೊಳ್ಳಲಿಕ್ಕೆ ಅಲ್ಲಿರುವಂತಹ ಮೈದಾನವನ್ನ ಅವರೇ ಸ್ವಚ್ಛಗೊಳಿಸಬೇಕು. ಅವ್ರಿಗೆ ಯಾರೂ ಸಹ ಸಹಾಯವನ್ನ ಮಾಡುವುದಿಲ್ಲ. ಅವರೇ ಮೈದಾನವನ್ನ ಸ್ವಚ್ಛಗೊಳಿಸ್ಕೊಂಡು ಅವರೇ ಎಲ್ಲ ಒಂದು ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಪ್ರತಿದಿನವೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಕಷ್ಟಕರವಾದಂತಹ ತರಬೇತಿಗಳನ್ನು ಪಡೆದುಕೊಂಡು ಬಿಸಿಲು, ಮಳೆ, ಚಳಿ ಅನ್ನದೇ ಅವರು ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಗಾಯಗಳಾದರೂ ಸಹ ತರಬೇತಿಯ ಸಮಯದಲ್ಲಿ ಬೀಳೋದು, ಮತ್ತೆ ಏಳೋದು, ಸ್ವಲ್ಪ ಸುಧಾರಿಸ್ಕೊಳ್ಳೋದು, ಮತ್ತೆ ನೋವಿದ್ರೂ ಸಹ ಜನಗಳ ಮುಂದೆ ಅದನ್ನು ತೋರಿಸಿಕೊಳ್ಳದೆ ಪ್ರದರ್ಶನವನ್ನ ನೀಡುವುದು ಅವರ ಅನಿವಾರ್ಯತೆ. ಸಾಹಸಗಳಲ್ಲಿರುವಂತಹ ಅವರ ಪ್ರೀತಿ ಮತ್ತು ಕಲೆಗಳನ್ನು ಮುಂದುವರಿಸಲಿಕ್ಕಾಗಿ ಅವರು ಮಾಡುವಂತಹ ತ್ಯಾಗಗಳು ತುಂಬಾನೇ ಕಷ್ಟ. ನೆಕ್ಸ್ಟ್ ಟೈಮ್ ನಾವೇನಾದರೂ ಸರ್ಕಸ್ ಅನ್ನು ನೋಡಲಿಕ್ಕೆ ಹೋದಾಗ ಆ ಕಲಾವಿದರು ಪಡುವಂತಹ ಕಠಿಣ ಶ್ರಮ, ಅವರ ಜೀವನ ಶೈಲಿ ಮತ್ತು ಅವರ ಧೈರ್ಯವನ್ನ ನಾವು ಖಂಡಿತವಾಗಿ ನೆನಪಿಸ್ಕೊಳ್ಬೇಕಾಗುತ್ತೆ. ಮತ್ತು ಇಂತಹ ಕಲೆಗಳನ್ನು ಅವರು ಜೀವಂತವಾಗಿ ಇಟ್ಟುಕೊಂಡಿರುವುದರಿಂದ ಅವರಿಗೆ ನಮ್ಮದೊಂದು ದೊಡ್ಡ ಸಲಾಮನ್ನ ಹೊಡಿಲೇಬೇಕು. ಮತ್ತು ಮರಿದೆ ನಾವು ಚಪ್ಪಾಳೆಗಳನ್ನು ತಟ್ಟುವುದರ ಮುಖಾಂತರ ಅವರಿಗೆ ಪ್ರೇರೇಪಣೆಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ವಿಷಯ ಆಗಿತ್ತು. ಇವತ್ತಿನ ವಿಷಯ
ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ತಟ್ಟಿರುತ್ತೆ, ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ದಯಮಾಡಿ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರಗಳು.